ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತು ಎಲ್ಲರದ್ದು ಕಾಫಿ ಎಲ್ಲ ಆಯಿತಾ? ನಂದು ಆಗಿಲ್ಲ, ಈಗ ಎದ್ದದಷ್ಟೇ. ಸೊ ಇನ್ನು ತಿಂಡಿ ಮಾಡಬೇಕು. ಮತ್ತು ಇವತ್ತು ಪ್ರೋಗ್ರಾಮ್ ಇದೆ ಇಲ್ಲೇ. ಇವತ್ತು ಲಾಸ್ಟ್ ಡೇ ನವರಾತ್ರಿ. ಆಯುಧ ಪೂಜೆ ಮಾಡ್ತಾರೆ ಅವತ್ತೆಲ್ಲ ಗಾಡಿಗಳಿಗೆ, ಶಾಪ್ಗಳಿಗೆ ಕೂಡ ಮಾಡ್ತಾರೆ. ಹಾಗೆ ಇವತ್ತು ಲಾಸ್ಟ್ ದಸರಾ. ಮಂಗಳೂರಲ್ಲಿ ಕೂಡ ಇವತ್ತು ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಇದೆ. ನೈಟ್ ಹೋಗ್ಬೇಕಂತ ಪ್ಲ್ಯಾನ್ ಇದೆ, ನೋಡಬೇಕು ಏನಾಗ್ತದೆ ಅಂತ. ಸೊ 9-10 ಗಂಟೆಗೆ ನಮಗೆ ಹೋಗಲಿಕ್ಕೆ ಪ್ರೋಗ್ರಾಮಿಗೆ. ಪದ್ಮ ಗ್ಯಾರೇಜ್ ಅಂತ ಉಂಟು, ಇಲ್ಲಿ ಒಂದು ದೊಡ್ಡ ಗ್ಯಾರೇಜ್, ಅಲ್ಲಿ ಪ್ರೋಗ್ರಾಮ್ ಇದೆ ನಮ್ಮದು. ಸೊ ಅಲ್ಲಿಗೆ ಹೋಗಬೇಕು. ಡ್ರೆಸ್ ಯಾವುದಂತಲ್ಲಿ ಇನ್ನೂ ಸಹ ರೆಡಿ ಮಾಡಲಿಲ್ಲ ಗೈಸ್, ಇನ್ನು ನೋಡಬೇಕು. ಹಾಗೆ ಇವಾಗ ತಿಂಡಿ ಮಾಡಬೇಕು. ಏನು ತಿಂಡಿ ಮಾಡಬೇಕು ಅಂತ ನೋಡಬೇಕು. ಸ್ವಲ್ಪ ಸಿಂಪಲ್ಲಾಗಿ ನಾನು ಟೊಮೆಟೊ ಬಾತ್ ಮಾಡುವ ಅಂತ ನೆನ್ನೆನೇ ಅಂದ್ಕೊಂಡೆ. ಸೊ ಅದನ್ನೇ ಮಾಡೋದು. ಬನ್ನಿ ಗೈಸ್, ಲೆಟ್ಸ್ ಗೋ. ಕಿವಿಯದೆಲ್ಲ ತೆಗ್ದಿದ್ದೇನೆ ಆಯಿತಾ, ಅದು ನೆನ್ನೆಲ್ಲ ಇರುತ್ತಲ್ಲ. ಸೊ ಬೇರೆ ಇಯರಿಂಗ್ಸ್ ಇರಲಿಕ್ಕೋಸ್ಕರ ಸಿಗ್ತದ್ದು. ಹಾಗೆ ಇವತ್ತು ಸಹ ಪ್ರೋಗ್ರಾಮ್ ಇದೆಲ್ಲ, ಉಪವಾಸ ತೆಗಿಬೇಕು ಚಿನ್ನದ್ದು, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೇನೆ. ಸೊ ಮತ್ತೆ ಬಿಡುವ. ನಿನ್ನೆ ತುಂಬ ಗಮ್ಮತ್ತಿತ್ತಾಯ್ತು ನಮ್ಮ ಅಲ್ಲಿ ಶಾಪಲ್ಲಿ. ಇದು ನಮ್ಮ ಸರ್ ಇದು ಬರ್ಡೇ ಇತ್ತು. ಹಾಗೆ ಅಲ್ಲಿ ಮಧ್ಯಾಹ್ನ ನಾನು ಟಿಫಿನ್ ತಗೊಂಡೋಗಿರಲಿಲ್ಲ. ಹಾಗೆ ನಾನು ಎಂತ ಮಾಡಿದೆ ಅಂತ ಹೇಳಿದರೆ, ಹೋಟೆಲಿಗೆ ಹೋಗಿದ್ದೆ. ಹೋಟೆಲಲ್ಲಿ ಎಗ್ ರೈಸ್ ತಿಂದಿದ್ದಾಯ್ತಾ. ಆದ ನಂತರ ನನಗೆ ನಮ್ಮ ಸರ್ದು ಬರ್ಡೇ ಅಂತ ಗೊತ್ತಿರಲಿಲ್ಲ. ಮತ್ತು ಮಧ್ಯಾಹ್ನ ಆಗುವಾಗ ಅವರು ಬಂದರು, ಬರ್ಡೇ ಅಂತ ಗೊತ್ತಾಯಿತು, ವಿಶ್ ಮಾಡಿದೆವು. ಮತ್ತು ಸಂಜೆ ಆಗುವಾಗ ಮಸಾಲೆ ದೋಸೆ ತಂದು ಕೊಟ್ಟರೆ ಅದೆಲ್ಲರಿಗೂ ಒಂದೊಂದು. ನನಗೆ ಆಲ್ರೆಡಿ ನಂದು ಹೊಟ್ಟೆ ಫುಲ್ಲಾಗಿದೆ, ಯಾಕಂದರೆ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ದೆ ನಾನು, ಲೈಟ್ ಆಗ್ತಾನೆ ಆಯಿತಾ. ಸೊ ಬೆಳಕು ಕಮ್ಮಿ ಇತ್ತು, ಅದಕ್ಕೆ ಲೈಟ್ ಆಗಿದ್ದು. ಹಾಗೆ ಎಂತಂತ ಹೇಳಿದರೆ, 5 ಸರ ಬಂದಿದ್ದು. ಮತ್ತು ಮಸಾಲೆ ದೋಸೆ ತಂದಿದ್ರ, ಮಸಾಲೆ ದೋಸೆ ತಿಂದೆ. ಕಷ್ಟದಲ್ಲಿ ತಿಂದದಾಯ್ತಾ ನಿಜವಾಗಿ, ಬೇಡ ಅಂತ ಹೇಳಿದರೆ ಬೇಸರ ಅಂದರೆ ಅಂತ ಹೇಳ್ಕೊಂಡು ತಿಂದೆ. ಮತ್ತು ಆ ನಂತರ ಸ್ವಲ್ಪ ಹೊತ್ತಾಗಿ ಮತ್ತು ಕೇಕ್ ಕಟ್ ಮಾಡಲಿಕ್ಕಿತ್ತು, ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿದ ಮೇಲೆ ಕೇಕು ಸಹ ತುಂಬ ಇತ್ತಾಯ್ತು. ನಾನು ಸ್ವಲ್ಪನೇ ತಿಂದದ್ದು, ಅದು ಸಹ ಫುಲ್ ಆಯಿತು ಮಾರ್ರೆ. ಮತ್ತು ಫಸ್ಟ್ ನಾನು ಮನೆಗೆ ಬರುವಾಗ ಅರವಿಂದನ ಕಾಲ್ ಮಾಡಿ ಹೇಳಿದರು, ನಾನು ಪಲಾವ್ ಮಾಡಿದ್ದೇನೆ, ನೀವಿಬ್ಬರು ಕೂಡ ಬನ್ನಿ ಅಂತ. ಇನ್ನು ಅವರಿಗೆ ಬೇಸರ ಆಗ್ತದೆ ಅಂತೇಳಿ ಪಲಾವ್ ತಿನ್ನಲಿಕ್ಕೆ ಹೋದೆ ಆಯಿತಾ. ನಾನು ಸ್ವಲ್ಪ ತಿನ್ನುವ ಅಂತೇಳಿ ಹೋದೆ ಅಲ್ಲಿಗೆ, ನಾನು ಮತ್ತು ಹಸ್ಬೆಂಡ್. ಅಲ್ಲಿ ಪಲಾವ್ ತಿಂದ್ವಿ. ಪಲಾವ್ ತಿಂದು ಹೊಟ್ಟೆ ಫುಲ್ಲಾಗಿತ್ತಾಯ್ತಾ. ಆಚೆ ಈಚೆ ಅಲ್ಲಾಡಿಸ್ಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ನೋವಾಗ್ತಿತ್ತು ಹೊಟ್ಟೆ ಫುಲ್ಲಾಗಿ. ಹಾಗೆ ಮತ್ತು ನೈಟ್ ನಾನು ಊಟ ಮಾಡಲಿಲ್ಲ. ಇಲ್ಲಿ ಹಸ್ಬೆಂಡ್ ಮಧ್ಯಾಹ್ನ ಊಟ ಇಟ್ಟಿದ್ರು ಆಯಿತಾ. ಅವರಿಗೆ ನಿನ್ನೆ ರಜೆ ಇತ್ತು, ಹಾಗೆ ಸ್ವಲ್ಪ ಹೊಟ್ಟಿತ್ತು, ನಾನು ಊಟನೇ ಮಾಡಲಿಲ್ಲ. ಬಂದು ಬೈತಿದ್ರು, ಸ್ವಲ್ಪ ಊಟ ಇರ್ತದೆ ಊಟ ಮಾಡಲಿಕ್ಕೆ ಇಲ್ವ ಅಂತ. ಹಾಗೆ ಮತ್ತು ಎಂತಂತ ಹೇಳಿದರೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ಸಿಗೆ ಹೋಗಿದ್ದಾರೆ. ಸೊ ಅವ್ರು ಬಿಗ್ ಬಾಸ್ಸಿಗೆ ಹೋದದ್ದು ತುಂಬ ಖುಷಿ, ಯಾಕಂದರೆ ಫಸ್ಟ್ ಟೈಮ್ ನನಗೆ ಅವ್ರದ್ದು ವೀಡಿಯೋಸ್ ಸಿಗುವಾಗ, ಬಿಗ್ ಬಾಸ್ಸಿಗೆ ಇವತ್ತು ಇವರು ಆಯ್ಕೆ ಆಗಿದ್ದಾರೆ ಅಂತೇಳಿ, ಮತ್ತು ಅವರು ಸ್ಟೇಜಿಗೆ ಹೋದ್ಮೇಲೆ ನನಗೆ ಆ ವಿಡಿಯೋ ಸಿಕ್ಕಿದ್ದಾಯಿತು. ತುಂಬ ಖುಷಿ ಆಯಿತು, ಶಾಕ್ ಆಯಿತು. ಯಾವುದು ಸುದ್ದಿ ಎಂತ ಇರಲಿಲ್ಲಲ್ಲ, ಸಡನ್ನಾಗಿ ಅದು ಅವ್ರು ಬಿಗ್ ಬಾಸ್ಸಿಗೆ ಹೋಗ್ತಿದ್ದಾರೆ ಅಂತೆಲ್ಲ ಶಾಕ್ ಆಯಿತು, ಖುಷಿ ಆಯ್ತಾಯ್ತು. ಅವ್ರು ಮಾತಾಡ್ತಾರೆ ಚೆಂದ ಅಲ್ಲ. ಹಾಗೆ ನೆಕ್ಸ್ಟ್ ಡೇ ಅವರು ಇದು ಎಲಿಮಿನೇಟ್ ಆಗಿದ್ದಾರೆ ಅಂತೇಳಿ ಬಂತಾಯಿತು ಎಲ್ಲದರಲ್ಲಿ. ತುಂಬ ಬೇಸರ ಆಯಿತು, ಯಾಕಂದರೆ 1 ವಾರ ಆದರೂ ಇರಬೇಕಲ್ವಾ. ಎಂಥದ್ದು ಆಟನೇ ಸ್ಟಾರ್ಟ್ ಆಗಲಿಲ್ಲ, ಅದಕ್ಕಿಂತ ಮುಂಚೆನೇ ಎಲಿಮಿನೇಟ್ ಆದರೆ ಅದೆಂಥ ಆಟ ಅಲ್ಲ. ಹಾಗೆ ನನಗೆ ಬೇಸರ ಆಯ್ತಾಯ್ತಾ. ಮತ್ತು ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ಮಾತ್ರ, ಅವ್ರದ್ದೇ ವೀಡಿಯೋಸ್ ಹಾಕ್ತಿದ್ದಾರೆ. ಪಾಪ ಒಳ್ಳೆ ಮುಗ್ಧ ಹುಡುಗಿ, ಅವರನ್ನು ಅಷ್ಟು ಬೇಗ ತೆಗಿಬಾರ್ದಿತ್ತು ಹಾಗೆ ಹೀಗೆ ಅಂತ. ಹಾಗೆ ನನಗೆ ಬೇಸರ ಆಯಿತು. ಈಗ ಕರೆಸ್ಬೋದು ಅಂತ ಆಗ್ತದೆ ನನಗೆ, ಹಾಗೆ ಅಂದ್ಕೊಂಡಿದ್ದೇನೆ, ಗೊತ್ತಿಲ್ಲ ಟ್ವಿಸ್ಟ್ ಇರ್ಬೋದೇನಾದರೂ.
ಅಷ್ಟು ಬೇಗ ಅಷ್ಟು ಸಡನ್ನೇ ಕಲಿಸ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೆ ಆದರೆ ಒಳ್ಳೆಯದು, ಯಾಕಂದರೆ ಸ್ವಲ್ಪ ಟೈಮ್ ಆದರೂ ಒಂದು 2 ತಿಂಗಳಾದರೂ ಇರಲಿ ಅಂತ. ಯಾಕಂದರೆ ಅವ್ರದ್ದು ಬಿಗ್ ಬಾಸಿಗೆ ಹೋಗೋ ಮುಂಚೆ ಒಂದು ವ್ಲಾಗ್ ನೋಡಿದೆ, ಇದು 4 ಸೂಟ್ಕೇಸ್ ಬ್ಯಾಗ್ ಉಂಟಲ್ಲ, ಅದರಲ್ಲಿ ಫುಲ್ ಡ್ರೆಸ್ ತಗೊಂಡು ಹೋಗಿದ್ದಾರೆ ಇದು ಬಿಗ್ ಬಾಸಿಗೆ. ಅದು ಒಮ್ಮೆ ಒಳಗೆ ಹೋದರೆ ಮತ್ತೆ ವಾಪಸ್ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಮತ್ತು ಪರ್ಚೇಸ್ ಮಾಡಿದ್ದಾರೆ ತುಂಬ ಹಾಗೆಲ್ಲ. ಮತ್ತು ಕನಸಿರ್ತದೆ ಅಲ್ವಾ, ಒಂದು ತಿಂಗಳಾದರೂ ಇದ್ದರೆ ಒಂದು ಖುಷಿ ಅಲ್ವಾ ಅಂತ. ಹಾಗೆ ತುಂಬ ಚೆಂದ ಮಾತಾಡ್ತಾರೆ, ಒಂದು ಕಾಮಿಡಿನ ತುಂಬ ಖುಷಿ ಆಗ್ತದೆ. ಆದಷ್ಟು ಬೇಗ ಸುದೀಪ್ ಸರ್ ಇನ್ನೂ ಸ್ವಲ್ಪ ದಿನ ಇರಲಿ ಅಂತೇಳಿ ಹೇಳಿ, ಇದು ಪ್ರ್ಯಾಂಕ್ ಮಾಡಿದ್ದು ಅಂತ ಹೇಳಿ ಅಂತ ನನ್ನ ಅನಿಸಿಕೆ. ಸೊ ಅಷ್ಟಾದರೆ ಸಾಕು, ಇಲ್ಲಾಂದರೆ ನನಗೆ ಸಹ ಬೇಸರ ಆಗ್ತದೆ. ಅಂದರೆ ಪಾಪ ಅಷ್ಟು ದೂರ ಹೋಗಿದ್ದಾರಲ್ಲ, ಎಲ್ಲ ಕೆಲಸ ಬಿಟ್ಟು ಎಲ್ಲ ಹೋಗಿದ್ದಾರಲ್ಲ. ಸೊ ಸಡನ್ನೇ ಎಲಿಮಿನೇಟ್ ಅಂತ ಹೇಳುವಾಗ ಒಂಥರ ಬೇಸರ ಆಗ್ತದಲ್ಲ. ಗೊತ್ತಿಲ್ಲ, ಟ್ವಿಸ್ಟ್ ಇರ್ಬೋದು ಅಂತ ಅಂದ್ಕೊಳ್ತೇನೆ. ಎಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡಿ. ಈ ಸರಿ ಎಲ್ಲ ಈ ಸೀರಿಯಲ್ಸಲ್ಲಿ ಎಲ್ಲ ಆ್ಯಕ್ಟ್ ಮಾಡ್ತಾರಲ್ಲ, ಅವರೆಲ್ಲ ಈಗ ಹೇಗೂ ಸ್ಕ್ರೀನ್ ಮೇಲೆ ಬಂದು ಅವರಿಗೆ ಅಭಿಮಾನಿಗಳು ತುಂಬ ಜನ ಇರ್ತಾರಲ್ಲ, ಯಾರಿಗೂ ಅದೊಂದು ಎಂತ ಹೇಳೋದು, ಅದೊಂದು ದೊಡ್ಡ ದೊಡ್ಡ ಸ್ಟೇಜಿಗೆ ಸಿಗದವರೆಲ್ಲ ಹೋಗ್ತಾರೆ, ಈ ಕರಾವಳಿಯವರೆಲ್ಲ. ಸೊ ಅವರಿಗೆ ಆದರೆ ಸ್ವಲ್ಪ ಟೈಮ್ ಆದರೂ ಇರುವ ಅವಕಾಶ ಮಾಡಲಿ. ಮತ್ತು ಅವರೊಂಥರ ಪೆದ್ದಾಗಿ ತುಂಟಾಗಿ ಮಾತಾಡ್ತಾಳೆ, ತುಂಬ ಖುಷಿ ಆಗ್ತದೆ ಮಾತುಗಳು, ಮತ್ತು ಕ್ಯೂಟ್ ಆಯಿತಾ, ನಂಗೆ ತುಂಬ ಇಷ್ಟ. ಹಾಗೆ ನಾನಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಸಪೋರ್ಟ್ ಮಾಡಿ ಅವರಿಗೆ. ಹಾಗೆ ಇವಾಗ ಟೊಮೆಟೊ ಬಾತ್ ಮಾಡುವ ಬನ್ನಿ. ಯಾರಿಗೆಲ್ಲ ಗೊತ್ತಿದೆ ಟೊಮೆಟೊ ಬಾತ್ ಮಾಡಲಿಕ್ಕೆ? ನಾನು ಜಾಸ್ತಿ ಅರ್ಜೆಂಟಿದ್ರೆ ಟೊಮೆಟೊ ಬಾತೆ ಮಾಡಬೇಕು. ಪುಳಿಯೋಗರೆ ಟೊಮೆಟೊ ಬಾತ್ ಆ ಥರ ಹೇರ್ ಸ್ಟೈಲ್ ಯಾವುದು ಮಾಡಬೇಕು, ಯಾವುದು ಡ್ರೆಸ್ ಆಗಬೇಕು, ಯಾವುದೆಲ್ಲ ಸೆಟ್ ಮಾಡಲಿಕ್ಕಿಲ್ಲ. ಒಂದೆರಡು ಚಂದ ರೀಲ್ಸ್ ಮಾಡಬೇಕು. ಹೌದಾ, ಅದು ಹಾಕದ ಡ್ರೆಸ್ ಇದ್ದರೆ ಚಂದ ರೀಲ್ಸ್ ಮಾಡಬೇಕು. ಮನಸ್ಸು ಹಾಕಿದ ಡ್ರೆಸ್ಸನ್ನೇ ಮನಸ್ಸು. ಯಾವತ್ತೂ ಕುಕ್ಕರಲ್ಲಿ ಇಡ್ತೇನೆ, ಇದು ಆದರೆ ಇವಾಗ ಬೇಡ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯುವ ಅಭ್ಯಾಸ ಇದೆ. ನಾನು ಬಿಸಿ ನೀರಿಗೆ ಸ್ವಲ್ಪ ಲಿಂಬೆ ರಸ ಮತ್ತು ಶುಂಠಿ ಹಾಕ್ತೀನಿ ಆಯಿತಾ, ಜಜ್ಜಿ. ಅಬ್ಬಾ, ಯಾಕೆಂತ ಹೇಳಿದರೆ ಹೊಟ್ಟೆ ಬೊಜ್ಜು ಕಮ್ಮಿ ಆಗಲಿಕ್ಕೋಸ್ಕರ. ನನಗೆ ಹೊಟ್ಟೆ ಬೊಜ್ಜು ಸ್ವಲ್ಪ ಜಾಸ್ತಿ ಇದೆ. ಓಕೆ ಗೈಸ್, ಇದು 11 ನಿಮಿಷನೇನೋ ಆಯಿತು. ಹಾಗೆ ಈ ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಿ ಎಲ್ಲರ ಕೂಡ. ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸಲ್ಲಿ ಇನ್ನೂ ಇದ್ದರೆ ಒಳ್ಳೆಯದಾ, ಈಗ ಓದೋದು ಒಳ್ಳೆಯದಾ ಅಂತೇಳಿ ಕಮೆಂಟ್ ಹಾಕಿ. ನನ್ನಂಥ ಅಭಿಪ್ರಾಯ ಅವರು ಇನ್ನೂ ಸ್ವಲ್ಪ ಟೈಮ್ ಇರಬೇಕಿತ್ತು ಅಂತ.
ಹಾಗೆ ನಿಮ್ಮಗಳ ಮನಸ್ಸಿನ ಒಂದು ಉತ್ತರವನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದವ್ರು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್.